ನಮಸ್ತೆ, ನಾನು ಡಾಕ್ಟರ್ ಸುಮನಾ ಭಟ್. ಗಂಡಸರಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಅಂತ ಬಂದವಾಗ ಎಲ್ಲಿ ನಮ್ಗೆ ಒಂದು ಸೀಮನ್ ಕೌಂಟ್ ಕಡಿಮೆ ಇರುತ್ತೋ, ಅದರಲ್ಲೂ ಆಲಿಗೋಸ್ಪರ್ಮಿಯಾ ಅಥವಾ ಏಜೋಸ್ಪರ್ಮಿಯಾದಂತಹ ಪ್ರಾಬ್ಲಮ್ ಎಲ್ಲಿದೆ ಅಲ್ಲಿ ನಮ್ಗೆ ವೆರಿಕೋಸೀಲ್ ಅನ್ನುವಂಥದ್ದು ತುಂಬಾ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಪ್ರಾಬ್ಲಮ್. ವೆರಿಕೋಸೀಲ್ ಅಂತಂದ್ರೆ ಹೇಗೆ ನರದಲ್ಲಿ ಕಾಲಲ್ಲಿ ನಮಗೆ ಹಸಿರು ನರಗಳು ಕಾಣಿಸ್ಕೊಳ್ತದಲ್ಲ, ಅದೇ ತರಹ ವೃಷಣಗಳಲ್ಲಿ ಈ ತರ ಹಸಿರು ನರ ಕಾಣಿಸ್ಕೊಂಡಾಗ, ಉಬ್ಬಿದಂತಹ ನರಗಳು ಕಾಣಿಸ್ಕೊಂಡಾಗ ಅದಕ್ಕೆ ವೆರಿಕೋಸೀಲ್ ಅಂತ ಹೇಳ್ತಾರೆ. ಇನಿಷಿಯಲಿ ಅದು ಡಯಾಗ್ನೋಸ್ ಆಗದೆ ಇದ್ರೂ ಕಾಮನ್ ಸಿಂಪ್ಟಮ್ ಆಗಿ ಎಳೆದಂತಹ ಒಂದು ನೋವು ಇರುತ್ತೆ ವೃಷಣಗಳಲ್ಲಿ. ವೃಷಣಗಳಲ್ಲಿ ದಪ್ಪದಾದಂತಹ ಒಂದು ನರಗಳು ಉಬ್ಕೊಂಡಿರುತ್ತೆ, ಕ್ರಾಂಪಿಂಗ್ ಪೇನ್ ಇರುತ್ತೆ, ಅಲ್ಲದೇನೆ ಲೋಕಲ್ ಟೆಂಪರೇಚರ್ ರೈಸ್ ಆಗುವಂತದ್ದು ತುಂಬಾ ಕಾಮನ್ ಆದಂತಹ ಸಿಂಪ್ಟಮ್ಸ್. ನಮ್ಮ ಸ್ಕ್ರೋಟಮ್ ಅಥವಾ ವೃಷಣ ದೇಹದಿಂದ ಹೊರಗೆ ಇರ್ಲಿಕ್ಕೆ ಅದರದ್ದೇ ಆದಂತಹ ಒಂದು ಕಾರಣ ಇದೆ. ಅದಕ್ಕೆ ಒಂದು ವೀರ್ಯಾಣುಗಳು ಕರೆಕ್ಟ್ ಆಗಿ ಉತ್ಪತ್ತಿ ಆಗ್ಬೇಕು, ಹಾಗೂ ಉತ್ಪತ್ತಿಯಾದಂತಹ ವೀರ್ಯಾಣುಗಳು ಸರಿಯಾಗಿ ಹೊರಗೆ ಬರಬೇಕು ಅಂತಂದ್ರೆ ಅದಕ್ಕೆ ಟೆಂಪರೇಚರ್ ಅನ್ನುವಂಥದ್ದು ತುಂಬಾ ಕಡಿಮೆ ಬೇಕು. ಈ ಟೆಸ್ಟಿಸ್ ಅನ್ನುವಂಥದ್ದು ಈ ವೃಷಣದೊಳಗೆ ಇರುವಂತಹ, ಸ್ಕ್ರೋಟಮ್ ಒಳಗೆ ಇರುವಂತಹ ಅಂಗ ಆಗಿದ್ದು, ಅಲ್ಲಿಯೇ ನಮಗೆ ಏನು ಅದು ಸೀಮನ್ ಬ್ಯಾಂಕ್ ಅಂತ ಹೇಳ್ಬೋದು. ಅಲ್ಲಿಯೇ ಪ್ರೊಡಕ್ಷನ್ ಆಗಿ ಅಲ್ಲಿಯೇ ಸ್ಟೋರ್ ಆಗಿ ಹೊರಗೆ ಬರುವಂತದ್ದು ವೀರ್ಯಾಣುಗಳು. ಹಾಗಾಗಿ ಯಾವಾಗ ಈ ತರ ವೆರಿಕೋಸಿಲ್ಗಳಾಗುತ್ತೋ, ವೆರಿಕೋಸಿಲ್ ಅಲ್ಲಿ ಆಗುವಂತದ್ದೇನು, ರಕ್ತವು ಅಲ್ಲಿ ಸ್ಟೋರ್ ಆಗುವಂತದ್ದು. ಸಹಜವಾಗಿ ರಕ್ತದ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಆದಂತಹ ಟೆಂಪರೇಚರು ಯಾವಾಗ ವೃಷಣದ ಸುತ್ತಮುತ್ತಲೂ ಹರಡ್ಕೊಳ್ಳುತ್ತೆ, ಸ್ಟೋರ್ ಆದಂತಹ ವೀರ್ಯಾಣುವಿನ ಸುತ್ತಮುತ್ತಲೂ ಹರಡ್ಕೊಳ್ಳುತ್ತೆ. ಅದರಿಂದಾಗಿ ವೀರ್ಯಾಣುವಿನ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ, ಡೆತ್ ಜಾಸ್ತಿ ಆಗುತ್ತೆ, ವೀರ್ಯಾಣುಗಳು ಸಾಯ್ತಾ ಹೋಗುತ್ತವೆ. ಹಾಗಾಗಿ ವೀರ್ಯಾಣುಗಳು ಕಡಿಮೆ ಆಗುವಂತದ್ದು ವೆರಿಕೋಸೀಲ್ ಅಲ್ಲಿ ಸಹಜ. ಹಾಗಾದ್ರೆ ಏನ್ ಮಾಡ್ಬೇಕು? ನಮ್ಮ ಆಯುರ್ವೇದದಲ್ಲಿ ಇಲ್ಲಿ ನಾವು ಮಾಡುವಂತಹ ಪ್ರೊಸೀಜರ್ಸಿನ ಬಗ್ಗೆ ನಾನು ನಿಮಗೆ ಇಲ್ಲಿ ಮಾಹಿತಿಯನ್ನ ಕೊಡ್ತೇನೆ. ಮೊದಲನೆಯದಾಗಿ ನಾವು ಇಲ್ಲಿ ಜಲೌಕಾಚರಣ ಅನ್ನುವಂತಹ ಟ್ರೀಟ್ಮೆಂಟ್ ಅನ್ನ ಮಾಡ್ತೇವೆ. ಜಲೌಕಾಚರಣದಲ್ಲಿ ಅಲ್ಲಿ ಸ್ಟಾಕ್ ಆದಂತಹ ಏನು ಎಕ್ಸ್ಟ್ರಾ ರಕ್ತ ಇದೆ ಅದನ್ನ ತೆಗೆದು ಬಿಟ್ಟು ಜಲೌಕದ ಮೂಲಕ ಆ ಜಲೌಕವು ಏನು ಹೆಪಾರಿನ್, ಹಿರುಡಿನ್ ಅನ್ನುವಂತ ಒಂದು ಕೆಮಿಕಲ್ಸ್ ನ ಬಿಡುತ್ತೆ. ಅದರಿಂದಾಗಿ ಅಲ್ಲಿ ಲೋಕಲ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುವಂತದ್ದೊಂದು ಪ್ರೈಮರಿ ವಿಷಯ. ಅಷ್ಟ ಅಲ್ಲದೇನೆ ವಮನ ವಿರೇಚನ ಬಸ್ತಿಗಳನ್ನ ಕೊಟ್ಟಾಗ ಏನಾಗತ್ತೆ, ಅಲ್ಲಿ ಲೋಕಲ್ ಆಗಿರುವಂತಹ ಏನು ವಾತ ಅಥವಾ ನರ್ವಸ್ ಪ್ಲೆಕ್ಸಸ್ ಇದೆ ಅದರ ಕೆಲಸಗಳು ಸರಿಯಾಗತ್ತೆ. ಅಲ್ಲದೇನೆ ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸಸ್ ಗಳನ್ನ ನಾವು ಮಾಡಿಸಿದವಾಗ ಅಲ್ಲಿ ಏನು ಸರ್ಕ್ಯುಲೇಷನ್ ಇದೆ, ವೇನ್ಸಿನ ಒಂದು ಇನ್ಕಾಂಪಿಟಬಿಲಿಟಿ ಇರಬಹುದು, ಎಲ್ಲದನ್ನು ಅಲ್ಲಿ ನಾವು ಅಡ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇಷ್ಟ ಅಲ್ಲದೇನೆ ಎಕ್ಸ್ಟರ್ನಲಿ ನಾವು ಚಂದನ ಅಥವಾ ಮಂಜಿಷ್ಟ ಮುಂತಾದ ಒಂದು ತಂಪಾದ ದ್ರವ್ಯಗಳನ್ನ ನಾವು ಅಪ್ಲಿಕೇಶನ್ ಮಾಡಿದವಾಗ ಏನಾಗತ್ತೆ, ಅಲ್ಲಿ ಸಹ ಒಂದು ಟೆಂಪರೇಚರ್ ರೆಗ್ಯುಲೇಷನ್ ಅನ್ನ ಮಾಡ್ಲಿಕ್ಕೆ ಸಹಾಯ ಆಗತ್ತೆ. ಅಷ್ಟಲ್ಲದೇನೆ ಇಂಟರ್ನಲಿ ರಕ್ತ ಪ್ರಸಾದಕ ದ್ರವ್ಯಗಳು, ಮಹಾಮಂಜಿಷ್ಟಾದಿ ಕಷಾಯ ಆಗಿರಬಹುದು, ಸಾರಿವಾದಿ ಕಷಾಯ ಆಗಿರಬಹುದು, ಉಷಿರಾಸವಾಗಿರ್ಬಹುದು, ದೇಹಕ್ಕೆ ತಂಪನ್ನು ಕೊಡುವಂತಹ ಔಷಧಿಗಳು ಇಲ್ಲಿ ಬಹಳ ಮುಖ್ಯ. ಹಾಗೂ ವಿರೇಚನದ ಮೂಲಕ ಒಂದು ಅಲ್ಲಿ ಸ್ಥಾಯಿಯಾಗಿ ಉಳಿದಂತಹ ಪಿತ್ತವನ್ನ ಹೊರಗೆ ಹಾಕುವುದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಇಷ್ಟೆಲ್ಲ ಮಾಡಿದ ನಂತರ ನಾವು ಏನು ಇಲ್ಲಿ ವೀರ್ಯಾಣುವಿನ ವೃದ್ಧಿಗೆ ಏನು ನಾವು ಬಲ್ಯ ದ್ರವ್ಯಗಳನ್ನ ಕೊಡ್ತಾ ಹೋಗ್ತೇವೆ, ಅದರಿಂದಾಗಿ ಮತ್ತೆ ಸೀಮನ್ ಪ್ರೊಡಕ್ಷನ್ ಕೂಡ ಇಂಪ್ರೂವ್ ಆಗ್ಬಿಟ್ಟು ಸೀಮನ್ ಕೌಂಟ್ ಅಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಅನ್ನ ನಾವು ಕಾಣಿಸಬಹುದು. ಇನ್ನು ಉಡುಗೆ ತೊಡುಗೆಗಳನ್ನ ನೋಡಿದವಾಗ ಈ ತರಹ ಕೇಸಸ್ ಅಲ್ಲಿ ಇದು ಒಂದೇ ಕೇಸಸ್ ಅಲ್ಲದೇನೆ ಯಾರಿಗೆಲ್ಲ ಸೀಮನ್ ಕೌಂಟ್ ಲೋ ಇರುತ್ತೋ ಅವರಿಗೆಲ್ಲ ಕೊಡುವಂತ ಮೊದಲನೆಯ ಸಜೆಷನ್ ಮತ್ತು ಮುಖ್ಯವಾದಂತಹ ಸಜೆಷನ್ ಅಂತಂದ್ರೆ ಡ್ರೆಸ್ಸಿಂಗ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೊಳ್ಳುವಂತದ್ದು. ತುಂಬಾ ಟೈಟ್ ಆದಂತಹ ಒಳ ಉಡುಪುಗಳನ್ನ ಮೊದಲನೆಯದಾಗಿ ವರ್ಜಿಸಬೇಕು, ಬಳಸಬಾರದು. ಅದಲ್ಲದೇನೆ ತುಂಬಾ ಟೈಟ್ ಆದಂತಹ ಪ್ಯಾಂಟ್ಗಳು, ಎಸ್ಪೆಷಲಿ ಜೀನ್ಸ್ ಪ್ಯಾಂಟ್ ಗಳನ್ನ ನಾವು ಅವಾಯ್ಡ್ ಮಾಡ್ಬೇಕು. ಸೊ ಲೂಸ್ ಆದಂತಹ ಫಾರ್ಮಲ್ಸ್ ಗಳು ಹಾಗೂ ಇಂಡಿಯನ್ ವೇರ್ ಗಳನ್ನ ಜಾಸ್ತಿ ಯೂಸ್ ಮಾಡಿದಂತಲ್ಲಿ ನಮ್ಮ ಒಂದು ಆ ಭಾಗದ ಒಂದು ಟೆಂಪರೇಚರ್ ಅನ್ನ ಕೂಡ ನಾವು ಕಂಟ್ರೋಲ್ ಮಾಡಿ ವೆಂಟಿಲೇಷನ್ ಅನ್ನ ಜಾಸ್ತಿ ಮಾಡಿ ನಮ್ಮ ಒಂದು ಸೀಮನ್ ಒಂದು ಸ್ಪರ್ಮ್ ಕೌಂಟ್ ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಇದೆಲ್ಲದೂ ತಲೆಯಲ್ಲಿ ಇಟ್ಟುಕೊಂಡು ಸರಿಯಾದಂತಹ ಒಂದು ಪ್ರಿಸ್ಕ್ರಿಪ್ಷನ್ ಅಥವಾ ಸರಿಯಾದಂತಹ ಒಂದು ಮಾರ್ಗದಲ್ಲಿ ನಡೆದವಾಗ ಖಂಡಿತವಾಗಿಯೂ ಕೂಡ ವೆರಿಕೋಸೀಲಿಗೆ ಒಂದು ಉತ್ತರ ಉಂಟು.